ನಮಸ್ಕಾರ, ನನ್ನ ಹೆಸರು ರೋಹನ್ ಭರತ್ ಚಂದ್ರ. ಇವತ್ತಿನ ಬ್ರೇಕಿಂಗ್ ನ್ಯೂಸಿಗೆ ಸ್ವಾಗತ. ಇದು ನಮ್ಮ ದೇಶದ ಫೈನಾನ್ಸ್ ಹಾಗೂ ಎಕನಾಮಿಕ್ ನ್ಯೂಸು. ನ್ಯೂಸ್ ನಂಬರ್ 1, ಟಾಟಾ ಕಮರ್ಷಿಯಲ್ ವೆಹಿಕಲ್ಸ್ ಟು ಬಿ ಲಿಸ್ಟೆಡ್ ಟುಮಾರೋ. ರೀಸೆಂಟಾಗಿ ನಿಮಗೆ ಗೊತ್ತಿದ್ದಾಗೆ ಟಾಟಾ ಮೋಟಾರ್ ಶೇರ್ಸು 2 ಡಿವಿಷನ್ ಆಗಿ ಸ್ಪ್ಲಿಟ್ ಆಗಿದೆ ಅಥವಾ ಡಿಮರ್ಜ್ ಆಗಿದೆ. ಒಂದು ಪ್ಯಾಸೆಂಜರ್ ವೆಹಿಕಲ್ಸ್, ಇನ್ನೊಂದು ಕಮರ್ಷಿಯಲ್ ವೆಹಿಕಲ್ಸು. ಪ್ಯಾಸೆಂಜರ್ ವೆಹಿಕಲ್ಸ್ ಕಂಪ್ನಿಗೆ ಟಾಟಾ ಮೋಟಾರ್ಸ್ ಪ್ಯಾಸೆಂಜರ್ ವೆಹಿಕಲ್ಸ್ ಅಂತ ಕರೆದಿದ್ದಾರೆ, ಹಾಗೂ ಕಮರ್ಷಿಯಲ್ ವೆಹಿಕಲ್ಸ್ ಡಿವಿಷನ್ಗೆ ಟಾಟಾ ಮೋಟಾರ್ಸ್ ಅಂತ ಕರೀತಾರೆ. ಸೊ ಅದು ಅಕ್ಟೋಬರಲ್ಲಿ ಡಿಮರ್ಜ್ ಆಯಿತು. ಈಗ ಏನು ಕಮರ್ಷಿಯಲ್ ವೆಹಿಕಲ್ಸ್ ಶೇರ್ಸ್ ಇನ್ನೂ ಲಿಸ್ಟ್ ಆಗಿಲ್ಲ ಮಾರ್ಕೆಟಲ್ಲಿ, ಅದು ನಾಳೆ ಲಿಸ್ಟ್ ಆಗುತ್ತೆ. ಹಾಗೂ ಈ ಪ್ರೋಸೆಸ್ ಮುಗಿದ್ಮೇಲೆ ಟಾಟಾ ಮೋಟಾರ್ಸ್ ರೀಸ್ಟ್ರಕ್ಚರಿಂಗ್ ಮುಗ್ದೋಯ್ತು. ಹಾಗೂ ಈಗ ಕ್ಲೀನಾಗಿ ಇನ್ವೆಸ್ಟರ್ಸ್ ನೋಡ್ಬೋದು, ಅವರು ಪ್ಯಾಸೆಂಜರ್ ವೆಹಿಕಲ್ಸ್ ಕಂಪ್ನಿಯಲ್ಲಿ ಇನ್ವೆಸ್ಟ್ ಮಾಡಬೇಕಾ ಅಥವಾ ಕಮರ್ಷಿಯಲ್ ವೆಹಿಕಲ್ಸ್ ಡಿವಿಷನಲ್ಲಿ ಇನ್ವೆಸ್ಟ್ ಮಾಡಬೇಕಾ ಅಂತ. ನ್ಯೂಸ್ ನಂಬರ್ 2, ಇನ್ಶೂರೆನ್ಸ್ NPS ಇನ್ವೆಸ್ಟ್ ಮೋರ್ ದೆನ್ 1 lakh crore ಇನ್ 2025. ಇನ್ಶೂರೆನ್ಸ್ ಸೆಕ್ಟರ್ ಹಾಗೂ ನ್ಯೂ ಪೆನ್ಷನ್ ಸಿಸ್ಟಮ್ ಅವರು ಅಥವಾ NPS ಅಂತ ಏನು ಕರಿತೀವಿ, ಅವರು ಈ ವರ್ಷ 1 ಲಕ್ಷ ಕೋಟಿಗಿಂತ ಜಾಸ್ತಿ ಇನ್ವೆಸ್ಟ್ ಮಾಡಿದ್ದಾರೆ. ಹಾಗೂ ಇದು ಹೈಯೆಸ್ಟ್ ಎವರ್ ಇನ್ವೆಸ್ಟ್ಮೆಂಟು ಇನ್ಶೂರೆನ್ಸ್ ಮತ್ತು NPS ಸೆಕ್ಟರಿಂದ ಒಂದು ಪರ್ಟಿಕ್ಯುಲರ್ ಇಯರಲ್ಲಿ. ಮಾರ್ಕೆಟ್ ಈ ವರ್ಷ ಡಲ್ ಆಗಿದ್ರೂ ಒಳ್ಳೆ ಇನ್ವೆಸ್ಟ್ಮೆಂಟ್ಸ್ ಬಂದಿದೆ ಈ 2 ಸೆಕ್ಟರ್ಸ್ ಇದೆ. ಇನ್ಶೂರೆನ್ಸ್ ಕಂಪ್ನೀಸ್ಗಳು 56,821 crores ಇನ್ವೆಸ್ಟ್ ಮಾಡಿದ್ದಾರೆ ಇಂಡಿಯನ್ ಸ್ಟಾಕ್ ಮಾರ್ಕೆಟ್ಸಲ್ಲಿ, ಹಾಗೂ NPS 51,308 crores ಇನ್ವೆಸ್ಟ್ ಮಾಡಿದ್ದಾರೆ. ನ್ಯೂಸ್ ನಂಬರ್ 3, ಬಜಾಜ್ ಫೈನಾನ್ಸ್ ಕ್ವಾರ್ಟರ್ಲಿ ರಿಸಲ್ಟ್ಸ್. ಟೋಟಲ್ ಇನ್ಕಮ್ ಜುಲೈ ಟು ಸೆಪ್ಟೆಂಬರ್ 2024 17,091 ಕೋಟಿ ಇತ್ತು. ಜುಲೈ ಟು ಸೆಪ್ಟೆಂಬರ್ 2025 20,179 ಕೋಟಿ, 18.1% ಜಾಸ್ತಿ ಆಗಿದೆ. ನೆಟ್ ಪ್ರಾಫಿಟ್ 4,014 crores 4,948 crores ಆಗಿದೆ, 23.3% ಜಾಸ್ತಿ ಆಗಿದೆ. ಡೀಸೆಂಟ್ ರಿಸಲ್ಟ್ಸು ಕಂಪ್ನಿಗೆ, ಆದರೆ ಅನಲಿಸ್ಟ್ ಎಸ್ಟಿಮೇಟ್ಸ್ಗಿಂತ ಕಮ್ಮಿ ಬಂದಿದೆ. ಯಾಕಂದರೆ ಯೂಶಲಿ ಬಜಾಜ್ ಫೈನಾನ್ಸದು ಗ್ರೋತ್ ಇನ್ ಪ್ರಾಫಿಟ್ ಮತ್ತು ಇನ್ಕಮ್ಮು ತುಂಬ ಜಾಸ್ತಿ ಇರ್ತದೆ, 30-40% ಎಲ್ಲ ಇರುತ್ತೆ. ಸೊ ಅದು ಸ್ವಲ್ಪ ಕಮ್ಮಿ ಆಗಿದೆ ಅಂತ ಇವತ್ತು ಶೇರ್ಸು 7.4% ಬಿತ್ತು. ನ್ಯೂಸ್ ನಂಬರ್ 4, ರ್ಯಾಪಿಡ್ ನ್ಯೂಸ್. ನಿಫ್ಟಿ 50 ಇಂಡೆಕ್ಸು ಒಳ್ಳೆ ಪರ್ಫಾರ್ಮೆನ್ಸ್ ಕೊಟ್ಟಿತ್ತು ಅಕ್ಟೋಬರ್ ತಿಂಗಳಲ್ಲಿ, ಆದರೂ ಈಕ್ವಿಟಿ ಮ್ಯೂಚುವಲ್ ಫಂಡ್ಸ್ ಇನ್ಫ್ಲೋ ಸ್ವಲ್ಪ ಕಮ್ಮಿ ಆಗಿದೆ, 24,690 crores ಆಗಿದೆ, 19% ಲೋವರ್ ದೆನ್ 30,422 crores. ಟೋಟಲ್ ಮ್ಯೂಚುವಲ್ ಫಂಡ್ ಇಂಡಸ್ಟ್ರಿದು AUM 79.87 lakh crores, ಅದು ಹೈಯರ್ ದೆನ್ ಸೆಪ್ಟೆಂಬರ್ ಫಿಗರ್ ಆಫ್ 75.61 lakh crores. ಮ್ಯೂಚುವಲ್ ಫಂಡದು SIPಸು ಫ್ರೆಶ್ ರೆಕಾರ್ಡ್ ಟಚ್ ಆಗಿದೆ. ಅಕ್ಟೋಬರಲ್ಲಿ 29,529 crores ಇನ್ವೆಸ್ಟ್ ಆಗಿದೆ SIP ಮುಖಾಂತರ, ಹಾಗೂ ಸೆಪ್ಟೆಂಬರಲ್ಲಿ 29,361 crores ಇತ್ತು. ಈಗ ಇವತ್ತಿನ ಸ್ಟಾಕ್ ಮಾರ್ಕೆಟ್ ಅಪ್ಡೇಟಿಗೆ ಬರ್ತಾ ಇದ್ದೀನಿ. ನಿಫ್ಟಿ 121 ಪಾಯಿಂಟ್ ಅಪ್ಪು, 25,695 ಕ್ಲೋಸ್ ಆಯಿತು. ಸೆನ್ಸೆಕ್ಸು 336 ಪಾಯಿಂಟ್ಸ್ ಅಪ್ಪು, 83,871 ಕ್ಲೋಸ್ ಆಯಿತು. ಪಾಯಿಂಟ್ ನಂಬರ್ 2, ಟುಡೇಸ್ ಟಾಪ್ ನಿಫ್ಟಿ 50 ಗೇನರ್ಸ್ ಆ್ಯಂಡ್ ಲೂಸರ್ಸ್. ಟಾಪ್ ಗೇನರ್ಸು ಇಂಟರ್ಗ್ಲೋಬ್ ಏವಿಯೇಷನ್ 3.47% ಅಪ್ಪು, BEL 2.51% ಅಪ್ಪು, ಮಹೀಂದ್ರ ಮಹೀಂದ್ರ 2.33% ಅಪ್ಪು. ಟಾಪ್ ಲೂಸರ್ಸು ಬಜಾಜ್ ಫೈನಾನ್ಸ್ 7.34% ಡೌನು, ಬಜಾಜ್ ಫಿನ್ಸರ್ವ್ 6.09% ಡೌನು, ONGC 0.78% ಡೌನ್. ಪಾಯಿಂಟ್ ನಂಬರ್ 3, ಟುಡೇಸ್ ಟಾಪ್ ನಿಫ್ಟಿ ನೆಕ್ಸ್ಟ್ 50 ಗೇನರ್ಸ್ ಆ್ಯಂಡ್ ಲೂಸರ್ಸ್. ಟಾಪ್ ಗೇನರ್ಸು ಅದಾನಿ ಎನರ್ಜಿ 3.14% ಅಪ್ಪು, ಸೋಲಾರ್ ಇಂಡಸ್ಟ್ರೀಸ್ 2.84% ಅಪ್ಪು, ಸಂವರ್ಧನ ಮದಸನ್ 2.84% ಅಪ್ಪು. ಟಾಪ್ ಲೂಸರ್ಸು ಬಜಾಜ್ ಹೋಲ್ಡಿಂಗ್ಸ್ 3.63% ಡೌನು, ಬ್ರಿಟಾನಿಯಾ 2.98% ಡೌನು, ಹಾಗೂ ಡಿವಿಸ್ ಲ್ಯಾಬ್ಸು 2.27% ಡೌನು. ಪಾಯಿಂಟ್ ನಂಬರ್ 4, ಅಡ್ವಾನ್ಸ್ ಡಿಕ್ಲೈನ್ ರೇಷಿಯೋ ಫಾರ್ NSE. ಅಡ್ವಾನ್ಸಸ್ಸು 1,388 ಸ್ಟಾಕ್ಸು, ಕಮ್ಮಿ ಆಗಿದ್ದು 1,448 ಸ್ಟಾಕ್ಸು, 49% ಅಪ್ಪು, 51% ಡೌನ್. ಪಾಯಿಂಟ್ ನಂಬರ್ 5, ಯೆಸ್ಟರ್ಡೇಸ್ FII ಆ್ಯಂಡ್ DII ಇನ್ವೆಸ್ಟ್ಮೆಂಟ್ ಡೇಟಾ. ಫಾರಿನ್ ಇನ್ಸ್ಟಿಟ್ಯೂಷನ್ ಇನ್ವೆಸ್ಟರ್ಸ್ 4,115 crores ನೆಟ್ ಸೇಲ್ಸ್ ನಿನ್ನೆ. ಡೊಮೆಸ್ಟಿಕ್ ಇನ್ಸ್ಟಿಟ್ಯೂಷನ್ ಇನ್ವೆಸ್ಟರ್ಸ್ 5,805 crores ನೆಟ್ ಪರ್ಚೇಸಸ್ಸು. ಪಾಯಿಂಟ್ ನಂಬರ್ 6, ಟುಡೇಸ್ ಗೋಲ್ಡ್ ಆ್ಯಂಡ್ ಸಿಲ್ವರ್ ಪ್ರೈಸ್. ಗೋಲ್ಡ್ ಪ್ರೈಸ್ 12,584 per ಗ್ರಾಮ್, ಸಿಲ್ವರ್ $160 per ಗ್ರಾಮ್. ಪಾಯಿಂಟ್ ನಂಬರ್ 7, ಟುಡೇಸ್ ರುಪಿ ವ್ಯಾಲ್ಯೂ. $1 88.56 rupees, €1 102.44 ಪಾಯಿಂಟ್ ನಂಬರ್ 8, ಸ್ಟಾಕ್ಸ್ ನಿಯರ್ 52-week ಹೈ. ಅಶೋಕ್ ಲೇಲ್ಯಾಂಡ್ 52-week ಹೈ 147, ಕ್ಲೋಸಿಂಗ್ ಪ್ರೈಸ್ 146. ಮುತ್ತೂಟ್ ಫೈನಾನ್ಸ್ 52-week ಹೈ 3,398, ಕ್ಲೋಸಿಂಗ್ ಪ್ರೈಸ್ 3,389. ಶ್ರೀರಾಮ್ ಫೈನಾನ್ಸ್ 833 52-week ಹೈ, ಕ್ಲೋಸಿಂಗು 832. ಪಾಯಿಂಟ್ ನಂಬರ್ 9, ಸ್ಟಾಕ್ಸ್ ನಿಯರ್ 52-week ಲೋ. ಯಾವ ಮೇಜರ್ ಸ್ಟಾಕು 52-week ಲೋ ಆದರೆ ಬಂದಿಲ್ಲ ಇವತ್ತು. ಪಾಯಿಂಟ್ ನಂಬರ್ 10, ಗ್ಲೋಬಲ್ ಕ್ಯೂಸ್ ಟುಡೇ. ಹಾಂಗ್ಕಾಂಗ್ ಮಾರ್ಕೆಟ್ಸ್ 0.2% ಅಪ್ಪು, ಜಪಾನ್ 0.53% ಡೌನು, ಜರ್ಮನಿ 0.01% ಅಪ್ಪು,
ಫ್ರಾನ್ಸ್ 1.31% ಅಪ್ಪು, UK 0.88% ಅಪ್ಪು ಹಾಗೂ ನ್ಯಾಸ್ಡ್ಯಾಕ್ ನಿನ್ನೆ 2.29% ಅಪ್ ಆಗಿತ್ತು. ಇದು ಇವತ್ತಿನ ಬ್ರೇಕಿಂಗ್ ನ್ಯೂಸು. ವಿಡಿಯೋ ಚೆನ್ನಾಗಿದ್ರೆ ಲೈಕ್ ಬಟನ್ ಪ್ರೆಸ್ ಮಾಡಿ ಹಾಗೂ ವಿಡಿಯೋ ಎಲ್ಲ ಫ್ರೆಂಡ್ಸ್ಗೂ ಕಳಿಸ್ಕೊಡಿ. ಈ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು. ನಮಸ್ಕಾರ.